ಒಬ್ಬ ಆರ್ಟಿಸ್ಟಾಗಿ ಸ್ಪೆಷಲ್ ಸಿನಿಮಾಗಳು ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ ಸುದೀಪ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋಂಥದ್ದು, ಇನ್ನೊಂದು ಕಡೆ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ನಾನು ನಮ್ಮ ಸ್ನೇಹಿತರ ಜೊತೆ ಮಾತನಾಡ್ತಾ ಇದ್ವಿ, ವಿನಯ್ ಅವ್ರಿಗೆ ಒಂದು ರೀತಿಯ ಅದೃಷ್ಟ ಅನ್ಬೋದು. ಯಾಕೆಂತಂದರೆ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ನಾವು ಸೂರ್ಯ ಚಂದ್ರ ಯಾವಾಗೂ ಒಂದು ಕಡೆ ಬರಲ್ಲ ಅಂತ, ಬಟ್ ನೀವೆರಡೂ ಕಡೆ ಇದ್ದೀರಲ್ಲ ಸರ್, ಹೇಗೆ ಅಂತ? ಸರ್, ಸೂರ್ಯ ಚಂದ್ರ ಎರಡೂ ಬೆಳಕು ಕೊಡೋದು ಭೂಮಿಗೆ ಅಲ್ವಾ ಸರ್? ಸೊ ಆ ಭೂಮಿ ಮೇಲೆ ನಾವು ಇದ್ದಾಗ ಎಲ್ಲರೂ ಬೆಳಕಿನಲ್ಲಿ ನೆರಳಿನಲ್ಲಿ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು. ಆ್ಯಂಡ್ ಡೆವಿಲ್ ಮಾಡಿದಾಗ ಕೂಡ ನಾನು ಫಸ್ಟ್ ಕನ್ಸಲ್ಟ್ ಮಾಡಿದ್ದು ನಾನು ಸುದೀಪ್ ಸರ್ನೇ. ಐ ಟೋಲ್ಡ್ ಹಿಮ್ ದಟ್ ಈ ಥರ ಒಂದು ಆಪರ್ಚುನಿಟಿ ಬಂದಿದೆ, ಏನು ಮಾಡಲಿ ಸರ್, ಬಿಕಾಸ್ ಐ ಡಿಸ್ಕಸ್ ಆಲ್ ಮೈ ಪ್ರೊಫೆಷ್ನಲ್ ಥಿಂಗ್ಸ್. ಅವ್ರ ಗೈಡೆನ್ಸ್ ತೊಗೊಂಡು ನಾನು ಮಾಡ್ತೀನಿ. ಆ್ಯಂಡ್ ಬೇಸಿಕ್ಲಿ ನಾನು ಅದು ವಿಷಯ ಹೇಳಿದ ತಕ್ಷಣ ಅವ್ರು ಹೇಳಿದ್ದು, ಗೋ ಡೂ ಯೋರ್ ಜಾಬ್, ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ, ಒಂದು ಒಳ್ಳೆ ಸಿನಿಮಾಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ, ಗೋ ಗಿವ್ ಯುವರ್ ಬೆಸ್ಟ್. ಆ್ಯಸ್ ಅನ್ ಆ್ಯಕ್ಟರ್ ನೀನು ಎಲ್ಲೋದ್ರೂ ಆ್ಯಕ್ಟೇ ಮಾಡಬೇಕು. ಸೊ ಏನು ಮಾಡ್ತಿದ್ಯಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು, ಡೋಂಟ್ ವರಿ ಅಬೌಟ್ ಆಲ್ ಅದರ್ ಥಿಂಗ್ಸ್ ವಾಟ್ ಇಸ್ ಹ್ಯಾಪ್ನಿಂಗ್. ನಿನ್ನ ಕೆಲಸ ಏನಿದೆ ಕಾನ್ಸಂಟ್ರೇಟ್ ಮಾಡು ಆ್ಯಂಡ್ ಗಿವ್ ಯು 100% ಅಂತ ನನಗೆ ಗೈಡ್ ಮಾಡಿದ್ರು. ಸೊ ಹಿಯರ್ ಐ ಆಮ್. ಪರ್ಟಿಕ್ಯುಲರ್ ಆಗಿ ಅಂದರೆ ಅದೇ ಒಂದು ಪೊಲಿಟಿಕಲ್ ಡ್ರಾಮಾ ಅನ್ನುವಂಥದ್ದು ಜಸ್ಟ್ ಇನ್ಫಾರ್ಮೇಷನ್ ಇರುವಂಥದ್ದು. ಸೊ ದರ್ಶನ್ ಅವರು ಯಾವ ರೀತಿ ಕಾಣಿಸ್ಕೋಬೋದು, ಎಷ್ಟು ಸ್ಪೆಷಲ್ ಆಗಿರ್ಬೋದು ಅನ್ನೋಂಥದ್ದು ನೀವು ಕಂಡಂಗೆ? ಸರ್, ಅದನ್ನು ನಾನು ಹೇಳಿದ್ರೆ ತಪ್ಪಾಗತ್ತೆ. ಬಿಕಾಸ್ ಆ ಟೀಮ್ ಏನೋ ಒಂದು ಸ್ಪೆಷಲ್ ಆಗಿ ಇಟ್ಕೊಂಡಿರ್ತಾರೆ ಪ್ರಮೋಷನ್ಸ್ಗೆ ಅಂತ. ಆ್ಯಂಡ್ ಸ್ಟೋರಿ ಲೈನು ಅದೆಲ್ಲ ಅವರು ಪ್ರೊಡ್ಯೂಸರ್ಸು ಮತ್ತು ಡೈರೆಕ್ಟರ್ಸ್ ಹೇಳಿದ್ರೇ ಒಳ್ಳೆಯದು. ಬಿಕಾಸ್ ನಾನು ಹೇಳಿದ್ರೆ ಅದು ಇಟ್ ವಾಂಟ್ ಬಿ ಗುಡ್, ಇಟ್ ವಾಂಟ್ ಲುಕ್ ಗುಡ್ ಆಲ್ಸೋ. ಸೊ ನನ್ನ ಪಾತ್ರ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಆ ಪಾತ್ರಕ್ಕೆ ನಾನು ನಂದು 100% ಕೊಟ್ಟಿದ್ದೀನಿ. ಸೊ ತುಂಬ ದಿನ ಇಲ್ಲ, ಇನ್ನೇನು 12ನೇ ತಾರೀಕಲ್ಲ, ಎಲ್ಲ ಒಟ್ಟಿಗೆ ನೋಡೋಣ ಬಿಡಿ.